ಸೊ ಇವತ್ತು ಫೆಬ್ರೈಲ್ ಸೀಸರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಫೆಬ್ರೈಲ್ ಸೀಸರ್ಸ್ ಅಂದ್ರೆ ಜ್ವರದ ಫಿಟ್ಸ್ ಯಾಕೆ ಬರ್ತದ, ಆಮೇಲೆ ಅದಕ್ಕೆ ಏನ್ ಕಾರಣಗಳು ಇರ್ತಾವ, ಆಮೇಲೆ ಮಕ್ಕಳೆಲ್ಲ ಏನಂದ್ರೆ ಫಿಟ್ಸ್ ಬಂದಾಗ ಭಯ ಆಗ್ಬಿಡ್ತಾರೆ ಪೇರೆಂಟ್ಸು. ಭಯ ಆದಾಗ ಅಂದ್ರೆ ಏನ್ ಮುಂದೆ ಏನೋ ಮತ್ತೆ ಹೋಗಿ ಜಟ್ಕ ಪ್ರಾಬ್ಲಮ್ ಆಗ್ತದೆ ಏನೋ, ಫಿಟ್ಸ್ ಬರೋ ಪ್ರಾಬ್ಲಮ್ ಆಗ್ತದೆ ಏನೋ ಅಂತ ವರಿ ಮಾಡ್ತಿರ್ತಾರೆ. ಆಮೇಲೆ ಏನಂತಂದ್ರೆ ಅದಕ್ಕೆ ಏನೇನು ಔಷಧಗಳು ಅದಾವ ಏನೋ ಕಂಡಿಡ್ದಾರೆ ಏನೋ ಅಂತ ಕೇಳ್ತಿರ್ತಾರೆ ಪೇರೆಂಟ್ಸು ಏನಿದೆ ಅಂತಂತ. ಸೊ ಅದ್ರ ಬಗ್ಗೆ ಏನಂತಂದ್ರೆ ಇವತ್ತು ನಾವೇನಂದ್ರೆ ನಮ್ಮ ಡಾಕ್ಟರ್ ಸಂದೀಪ್ ಇದ್ದಾರೆ, ಅವರು ನಮ್ಗೆ ಕ್ವಶನ್ ಕೇಳ್ತಿರ್ತಾರೆ. ಪೇರೆಂಟ್ಸ್ ಏನೇನು ಕ್ವಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ದು ಏನೇನೋ ಪ್ರಾಬ್ಲಮ್ಸ್ ಅಥವಾ ಏನೇನು ಕ್ವಶನ್ಸ್ಗಳು ಇದ್ರು ಕೂಡ ಕಮೆಂಟ್ ಅಲ್ಲಿ ಹೇಳ್ಬಿಡ್ರಿ ನಮ್ಗೆ. ಓಕೆ ಸರ್, ಸ್ಟಾರ್ಟ್ ಮಾಡ್ರಿ ಕ್ವಶನ್ಸ್. ಸೊ ಫೆಬ್ರೈಲ್ ಸೀಸರ್ ಅಂದ್ರೆ ಏನು ಸರ್? ಫೆಬ್ರೈಲ್ ಸೀಸರ್ ಅಂದ್ರೆ ಅದರ ವರ್ಡ್ ಅಲ್ಲೇ ಇದೆ. ಫೆಬ್ರೈಲ್ ಅಂದ್ರೆ ಜ್ವರ, ಫೀವರ್. ಕನ್ವಲ್ಜನ್ಸ್ ಅಂದ್ರೆ ಫಿಟ್ಸ್. ಫೆಬ್ರೈಲ್ ಕನ್ವಲ್ಜನ್ಸ್ ಅಥವಾ ಜ್ವರದ ಫಿಟ್ಸ್ ಅಂತ ಅಂತಾರೆ. ಅಂದ್ರೆ ನಮಗೆ ಈಗ ಜ್ವರ ಅಂತಂದ್ರೆ ಏನು, ನಾವು ಆಲ್ರೆಡಿ ನಾವು ವಿಡಿಯೋಗಳು ಮಾಡಿದ್ವಿ ಜ್ವರದ ಬಗ್ಗೆ ರಿಲೇಟೆಡ್. ಸೊ ನೀವು ಅದನ್ನ ನಾವು ಚಾನಲ್ ಚೆಕ್ ಮಾಡ್ಕೋಬಹುದು. 100 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಮೇಲೆ ಜ್ವರ ಹೋಗ್ಬಿಟ್ರೆ ಅಥವಾ 38 ಡಿಗ್ರಿ ಸೆಲ್ಸಿಯಸ್ಗಿಂತ ಮೇಲ್ಗಡೆ ಜ್ವರ ಹೋಗ್ಬಿಟ್ರೆ ಅದಕ್ಕೆ ಏನಂತಂದ್ರೆ ಜ್ವರ ಆಗುತ್ತೆ. ಆ ಜ್ವರದಲ್ಲಿ ಏನಂದ್ರೆ ಮಕ್ಕಳಲ್ಲಿ ನನ್ನ ಬ್ರೈನ್ ನರಮಂಡಲ ಏನಿದೆಯಲ್ಲ ಅದರಲ್ಲಿ ಏನಂತಂದ್ರೆ ಹೈಪರ್ ಎಕ್ಸೈಟೇಷನ್. ಆ ನರಮಂಡಲ ಏನಂದ್ರೆ ಫಾಸ್ಟ್ ಆಗಿ ಏನಂದ್ರೆ ಸಿಗ್ನಲ್ಸ್ ಹೋಗ್ತದೆ. ಆವಾಗ ಏನಾಗುತ್ತೆ ಅಂದ್ರೆ ಮಗು ಏನಂದ್ರೆ ಜಟ್ಕ ಮಾಡಕ್ಕ ಅಥವಾ ಫಿಟ್ಸು ಅಥವಾ ಏನಂತಂದ್ರೆ ಕನ್ವಲ್ಜನ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ನೋಡಿದ್ರೆ. ಸೊ ಇದು ಫೆಬ್ರೈಲ್ ಕನ್ವಲ್ಜನ್ಸ್. ಮತ್ತೆ ಏನು ಸರ್, ಇದು ಯಾಕೆ ಬರುತ್ತೆ ಅಂತ ಕ್ವಶನ್ ಇತ್ತು. ಇದು ಸರ್ ಕೇಳಿದ ಹಾಗೆ ತುಂಬಾ ಕಾಮನ್ ಆಗಿ ಕೇಳ್ತಾರೆ ಸರ್, ನಮಗೆ ಯಾಕೆ ಫಿಟ್ಸ್ ಬಂತು ನಮ್ಮ ಮಗುಗೆ ಅಂತ ಕೇಳ್ತಾರೆ. ಸೊ ಆಗ್ಲೇ ನಾನು ತಿಳಿಸಿದ ಹಾಗೆ ಜ್ವರದ ಹೆಚ್ಚಿಗೆ ಆಗದಾಗ ನಮ್ದು ಏನಂದ್ರೆ ಮಗುವಿನ ಮೆದುಳು ಇನ್ನ ಬೆಳವಣಿಗೆ ಆಗ್ತಾ ಇರ್ತದೆ. ಏನ್ ನರಮಂಡಲದಲ್ಲಿ ಕನೆಕ್ಷನ್ಸ್ ಡೆವಲಪ್ ಆಗ್ತಾ ಇರ್ತದೆ. ಸೊ ಹಾಗಾಗಿ ಏನಂತಂದ್ರೆ ಹೈಪರ್ ಎಕ್ಸೈಟೇಷನ್ ಆಗ್ತವೆ ನ್ಯೂರಾನ್ಸ್. ಅದೇನಂದ್ರೆ ನಮ್ದು ನರಕೋಶಗಳು ಹೈಪರ್ ಎಕ್ಸೈಟೇಷನ್ ಆದಾಗ ಮಗು ಏನಂದ್ರೆ ಫಿಟ್ಸ್ ಆಗುತ್ತೆ. ಸೊ ಇದು ಆಮೇಲೆ ದಟ್ ಈಸ್ ಏನಂತಂದ್ರೆ ಒಂದು ರೀಸನ್. ಬಟ್ ಖಂಡಿತವಾಗಿ ಇದರಿಂದನೇ ಆಗಿದೆ ಅಂತ ರಿಸರ್ಚಸ್ ಆಗಿಲ್ಲ. ಸೊ ಹಾಗಾಗಿ ರಿಸರ್ಚ್ ಅದು ಕಂಪ್ಲೀಟ್ ಆಗಿ ಗೊತ್ತಾಗಿಲ್ಲ. ಸೊ ಖಚಿತವಾಗಿ ಏನು ಹೇಳಕ್ ಆಗೋದಿಲ್ಲ. ಬಟ್ ಒನ್ ಆಫ್ ದ ರೀಸನ್ ಏನಿದೆ ಅಂತಂದ್ರೆ ನಮ್ಮ ನರಮಂಡಲದಲ್ಲಿ ಹೈಪರ್ ಎಕ್ಸೈಟೇಷನ್ ಆದಾಗ ಅದು ಮಗು ಏನಂತಂದ್ರೆ ಫಿಟ್ಸ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡುತ್ತೆ. ಸೊ ಇದು ಫೆಬ್ರೈಲ್ ಸೀಸರ್ಸ್. ಸೊ ಇದಕ್ಕೆ ಏನಾದರೂ ಮೆಡಿಕೇಶನ್ ಮನೆಯಲ್ಲಿ ಅಥವಾ ಕೊಡ್ಬೋದಾ ಹೆಂಗೆ ಅಂತ? ಸರ್ ಕರೆಕ್ಟ್ ಒಂದು ಕ್ವಶನ್ ಕೇಳಿದ್ರಿ. ಸೊ ಏನಂದ್ರೆ ಸರ್ ಈಗ ಫಿಟ್ಸ್ ಬಂದಿದೆ ಮತ್ತು ಹಳ್ಳಿ ಬರಬಾರ್ದು ಅಂತ ಏನನ್ನ ಔಷಧಗಳು ಏನನ್ನ ಕಂಡಿಡ್ತಾರ, ಆಮೇಲೆ ಏನನ್ನ ಔಷಧಗಳು ತಗೋಬೋದಾ ಮನೆಯಲ್ಲಿ ಅಂತಂದ್ರೆ, ಸೊ ಇದು ನಾವು ಏನಂತಂದ್ರೆ ಫೀವರ್ ಪ್ರೊಫಿಲೆಕ್ಸಿಸ್ ಅಂತ ಮಾಡ್ತೀವಿ. ಮಕ್ಕಳಲ್ಲಿ ಜ್ವರ ಬಂದು ಫಿಟ್ಸ್ ಬಂದಾಗ ನಾವು ಫೀವರ್ ಪ್ರೊಫಿಲೆಕ್ಸಿಸ್ ಅಂತ ಅವ್ರಿಗೆ ತಿಳಿಸಿ ಹೇಳ್ತೀವಿ. ಅದರಲ್ಲಿ ನಾವು ಸಿಂಪಲ್ ಫೆಬ್ರೈಲ್ ಸೀಸರ್ಸ್ ಮತ್ತು ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಸರ್ಸ್ ಅಂತ ಈ ತರ ಡಿವೈಡ್ ಮಾಡಿದ್ದಾರೆ. ಸೊ ಸಿಂಪಲ್ ಫೆಬ್ರೈಲ್ ಸೀಸರ್ ಇದ್ರೆ ನಾವು ಬರೀ ಫೀವರ್ ಪ್ರೊಫಿಲೆಕ್ಸಿಸ್ ಹೇಳ್ತೀವಿ. ಸೊ ಫೀವರ್ ಪ್ರೊಫಿಲೆಕ್ಸಿಸ್ ಅಂದ್ರೆ ಮಗುವಿಗೆ ಯಾವಾಗ ಜ್ವರ ಬಂದಾಗ ಆ 3 ದಿನ 4 ದಿನ ಯಾವಾಗ ಏನು ಜ್ವರದ ಪೀರಿಯಡ್ ಇರ್ತದಲ್ಲ ಆ ಪೀರಿಯಡ್ ಅಲ್ಲಿ ಜ್ವರದ ಔಷಧಿ ಕರೆಕ್ಟ್ ಆಗಿ ನೀವು ವೈದ್ಯರ ಹತ್ರ ಕೇಳ್ಕೊಂಡು ಎಷ್ಟು ಮಿಲಿಗ್ರಾಮ್ ಹಾಕ್ಬೇಕು ಅಥವಾ ಎಷ್ಟು ml ಹಾಕ್ಬೇಕು ಅಂತ ನಿಮಗೆ ಸಿರಪ್ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಆ ಏನದ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಅದನ್ನು ಮೇಜರ್ ಮಾಡಿ ಹಾಕ್ಬೇಕು ಮಗುಗೆ. 6 ಅವರ್ಲಿ ಪ್ಯಾರಾಸಿಟಮಾಲ್ ಕೊಡಬೇಕಾಗುತ್ತೆ. ಆಮೇಲೆ ಅದ್ರ ಜೊತೆಗೆ ಒಂದು ಏನಂತಂದ್ರೆ ಔಷಧಿ ಕೊಟ್ಟಿರ್ತಾರೆ. ಸೊ ಕ್ಲೋಬಾಸಮ್ ಅಂತ ಬರುತ್ತೆ ಅಥವಾ ಮತ್ತು ಬೇರೆ ಬೇರೆ ಬ್ರ್ಯಾಂಡಲ್ಲಿ ಬರ್ತದೆ ಅದು. ಸೊ ಅದಕ್ಕೂ ಔಷಧಿ ಕೊಡ್ತಾರೆ. ಸೊ ನೀವು ಏನಾದರೂ ನಿಮ್ಮ ವೈದ್ಯರ ಹತ್ರ ಕೇಳ್ಕೊಂಡೆ ಇವೆಲ್ಲ ಔಷಧಿಗಳು ತಗೋಬೇಕು. ಸೊ ಇದೇನಂತಂದ್ರೆ ನೀವು ಏನಂತಾರೆ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಈ ತರ ಏನಾದ್ರು ಪ್ರೊಫ್ಲೆಕ್ಸಿಸ್ ಕೊಡ್ತಾರೆ. ಜ್ವರ ಬಂದಾಗ ಅಷ್ಟೇ ಅದು ಪ್ರೊಫ್ಲೆಕ್ಸಿಸ್ ಕೊಡ್ತಾರೆ. ಸೊ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂದಾಗ ತಜ್ಞರ ಹತ್ರ ಕೇಳ್ಕೊಂಡು ಜ್ವರದ ಔಷಧಿ ತಗೋಬೇಕು. ಅದ್ರ ಜೊತೆಗೆ ಏನಂದ್ರೆ ನಿಮ್ಮ ಮಕ್ಕಳಿಗೆ ಏನೋ ಫಿಟ್ಸ್ ಬಂದಿತ್ತು ಮೊದಲು ಅಂತಂದ್ರೆ ಅದ್ರ ಫೀವರ್ ಪ್ರೊಫ್ಲೆಕ್ಸಿಸ್ ಔಷಧಿ ಕೂಡ ನೀವು ತಗೋಬೇಕಂತ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ. ಓಕೆ, ಸೊ ಪೇರೆಂಟ್ಸು ಭಯ ಪಡ್ತಾರೆ ನೋಡಿದ್ರೆ, ಅಂದ್ರೆ ಕಾಮನ್ ಆಗಿ ಚಿಕ್ಕ ಮಕ್ಕಳು ಇರ್ತಾರೆ. ಕರೆಕ್ಟ್. ಏನಂದ್ರೆ ಯಾವಾಗ ಮಗು ಏನಂದ್ರೆ ಫಿಟ್ಸ್ ಮಾಡುತ್ತಲ್ಲ ಅವಾಗ ಏನಂತಂದ್ರೆ ಮಗು ತಂದೆ ತಾಯಿ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಸೊ ಏನಾಯ್ತಿದ್ದು ಮಗುಗೆ ಅಚಾನಕ್ ಆಗಿ ಫೀವರ್ ಬಂದ್ಬಿಡ್ತಾ ಮತ್ತು ಫಿಟ್ಸ್ ಬಂದ್ಬಿಡ್ತಲ್ಲ ಅಂತಂದು ತುಂಬಾ ಗಾಬರಿ ಆಗ್ಬಿಡ್ತಾರೆ. ಸೊ ಆಕ್ಚುಲಿ ಏನಂತಂದ್ರೆ ಸಿಚುವೇಶನ್ ತುಂಬಾ ಭಯಾನಕ ಇರುತ್ತೆ. ಫಿಟ್ಸ್ ಬಂದಾಗ ಏನಂತಂದ್ರೆ ಮಕ್ಕಳು ಅಥವಾ ಮನೆಯಲ್ಲಿ ತಂದೆ ತಾಯಿಗಳಾಗ್ಲಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ ತುಂಬಾ ಏನಂತಂದ್ರೆ ಗಾಬರಿ ಪಡ್ಕೊಂಡು ಬಿಡ್ತಾರೆ. ಗಾಬರಿ ಪಡ್ಕೊಂಡು ಏನಂತಾರೆ ಸಿಚುವೇಶನ್ ಆ ಥರ ಆಗಿರ್ತದೆ. ಬಟ್ ಇದು ಕಾಯಿಲೆ ಏನಿದೆ ಅಂತಂದ್ರೆ ತುಂಬಾ ಏನಂತಂದ್ರೆ ವರಿ ಮಾಡೋ ತರ ಇಲ್ಲ. ಅಂದ್ರೆ ಇದರಿಂದ ಏನಂತರ ಹಾನಿ ಆಗೋದಿಲ್ಲ. ನೋಡ್ಲಿಕ್ಕೆ ಭಯ ತರ ಇರಿದ್ರು ಕೂಡ ಮಕ್ಕಳಿಗೆ ಏನು ಅದ್ರ ಮೇಲೆ ಆ ತರ ತುಂಬಾ ತೀವ್ರವಾಗಿ ಏನೋ ಎಫೆಕ್ಟ್ ಆಗೋದಿಲ್ಲ. ಓಕೆ, ಸೊ ಕೆಲವೊಂದು ಏನಂತಂದ್ರೆ ಆಲ್ಮೋಸ್ಟ್ 98%
ಚಿಲ್ಡ್ರನಲ್ಲಿ ಯಾವುದೇ ಥರ ಮೆದುಳಿನ ಮೇಲೆ ಕೂಡ ಎಫೆಕ್ಟ್ ಆಗೋದಿಲ್ಲ, ಆಮೇಲೆ ಅವ್ನ ಬೆಳವಣಿಗೆ ಮೇಲೆ ಕೂಡ ಎಫೆಕ್ಟ್ ಆಗೋದಿಲ್ಲ. ಸೊ ಓನ್ಲಿ 1 to 2% ಆಫ್ ದ ಕೇಸಸಲ್ಲಿ ಏನಂತಂದರೆ ಮತ್ತೆ ಹೊಳ್ಳಿ ಬರುವ ಚಾನ್ಸ್ ಇರುತ್ತೆ. ಆಮೇಲೆ ಏನಂತಂದರೆ ಆ ಮಕ್ಕಳು ಮುಂದೆ ಹೋಗಿ ಮತ್ತೆ ಅವ್ರಿಗೆ ಏನಂತಂದರೆ ಫಿಟ್ಸ್ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ತುಂಬ ರಿಸ್ಕ್ ಫ್ಯಾಕ್ಟರ್ಸ್ಗಳು ಇದ್ದಾವೆ. ಸೊ ನಾವು ಸೊ ಇದು ಐರನ್ ಡೆಫಿಷಿಯನ್ಸಿಯಿಂದ ಆಗ್ಬಹುದಾ ಅಂತ? ಹೌದು. ಏನಂತಂದ್ರೆ ಕೆಲವೊಂದು ಸ್ಟಡಿಯಲ್ಲಿ ಏನಂತಂದ್ರೆ ಕಂಡು ಹಿಡಿದಾರೆ ಕೆಲವೊಂದು. ಈಗ ನಾವು ಕೇಳಿದ್ರಲ್ಲ, ಸೊ ಯಾರಲ್ಲಿ ರಿಕರೆನ್ಸ್ ಆಗುತ್ತೆ ಅಥವಾ ಯಾರು ರಿಸ್ಕ್ ಫ್ಯಾಕ್ಟರ್ಸ್ ಅಂತಂತಂದ್ರೆ ಕೆಲವೊಂದು ಮಕ್ಕಳಲ್ಲಿ ಏನಂದ್ರೆ ನಮ್ಮ ಸೈಂಟಿಫಿಕ್ ಆಗಿ ಏನು ರಿಸರ್ಚ್ ಮಾಡಿದ್ರೆ, ಯಾರ ಮಕ್ಕಳಲ್ಲಿ ರಕ್ತಹೀನತೆ ಏನು ಪ್ರಾಬ್ಲಮ್ ಇರುತ್ತಲ್ಲ ಆ ಮಕ್ಕಳಲ್ಲಿ ಏನಂತಂದ್ರೆ ರಿಕರೆನ್ಸ್ ಆಗುವ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಏನಂತಂದ್ರೆ ಯಾವ ಮಕ್ಕಳಿಗೆ ರಕ್ತಹೀನತೆ ಇದೆಯಲ್ಲ ನಾವು ಐರನ್ ಸಪ್ಲಿಮೆಂಟ್ಸ್ ಕೂಡ ಕೊಡ್ತೀವಿ ಅವರಿಗೆ. ಸೊ ಆಮೇಲೆ ಕೆಲವೊಂದ್ಸಲ ಏನಂತಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಥವಾ ಮತ್ತೆ ಬೇರೆ ಡೆಫಿಷಿಯನ್ಸಿ ಇದ್ರೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಓಕೆ. ಆಮೇಲೆ ರಿಕರೆನ್ಸ್ ಯಾವಾಗ ಆಗುತ್ತೆ ಅಂದರೆ ಯಾವ ಮಕ್ಕಳಲ್ಲಿ ಒಂದ್ಸಲ ಫೆಬ್ರೈಲ್ ಕನ್ವರ್ಜೆನ್ಸ್ ಬಂದ್ರೆ ಮತ್ತೆ ಸೆಕೆಂಡ್ ಟೈಮ್ ಯಾರಲ್ಲಿ ಬರುತ್ತೆ ಅಂತಂದ್ರೆ, ಒಂದು ಅವನದು ತಮ್ಮ ಅಥವಾ ಒಂದು ಅಣ್ಣನ ಏನಂತಾರೆ ಸಿಬ್ಲಿಂಗ್ಸ್ ಅಂತೀವಲ್ಲ ನಾವು. ಸೊ ಸಿಬ್ಲಿಂಗ್ಸ್ ಅಲ್ಲಿ ಏನಾದ್ರು ಅವನಿಗೆ ಫಿಟ್ಸ್ ಏನಾದ್ರು ಕಾಯಿಲೆ ಇದ್ರೆ ಅಥವಾ ಅವ್ರ ಪೇರೆಂಟ್ಸ್ ಅಲ್ಲಿ ಏನೋ ಆ ಥರ ಮ್ಯಾನಿಫೆಸ್ಟೇಷನ್ಸ್ ಏನೋ ಇದ್ರೆ, ಆಮೇಲೆ ಯೂಸ್ವಲಿ ಏನಂತಂದ್ರೆ 2 to 5 minutes ಪೀರಿಯಡಲ್ಲಿ ಆ ಥರ ಏನು ಕನ್ವರ್ಜೆನ್ಸ್ ಬಂತಂತಂದರೆ ಅದು ಸ್ವಲ್ಪ ತುಂಬ ಏನಂದರೆ ರಿಕರೆನ್ಸ್ ಆಗೋದಿಲ್ಲ. ಕೆಲವೊಂದ್ಸಲ ಏನಂದ್ರೆ ಹಾಫ್ ಆನ್ ಅವರ್ ಮೇಲೆ ಬಂದಿರ್ತದೆ ಫಿಟ್ಸು. ಆಮೇಲೆ ಏನಂತಂದರೆ ನಾವು ಪಾರ್ಸಿಯಲ್ ಸೀಸರ್ಸ್ ಅಂತೀವಿ, ಅಂದರೆ ಫಿಟ್ಸ್ ಬಂದಾಗ 2 ಕೈ ಮಗು ಈ ಥರ ಕಾಲು ಕೂಡ ಮಾಡುತ್ತೆ. ಬಟ್ ಏನು ಪಾರ್ಸಿಯಲ್ ಸೀಸರ್ಸ್ ಅಂದರೆ ತುಂಬ 50% ಏನಂತಂದರೆ ಹಾಫ್ ಆಫ್ ದ ಬಾಡಿ ಬರ್ತದೆ. ಸೊ ಅದರಲ್ಲಿ ಏನಂತಂದರೆ ಮತ್ತೆ ರಿಕರೆನ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವು ಸ್ವಲ್ಪ ಏನಂದರೆ ಏನೋ ನಮ್ಮ ಜೆನೆಟಿಕ್ ಏನೋ ಇಶ್ಯೂ ಇದ್ರೂ ಕೂಡ ರಿಕರೆನ್ಸ್ ಆಗೋ ಚಾನ್ಸ್ ಇರುತ್ತೆ, ಮುಂದೆ ಹೋಗಿ ಎಪಿಲೆಪ್ಸಿ ಆಗೋ ಚಾನ್ಸ್ ಇರುತ್ತೆ. ಚೈಲ್ಡ್ ವಿಲ್ ಡೆವಲಪ್ ಎಪಿಲೆಪ್ಸಿ ಇನ್ ಫ್ಯೂಚರ್? ಸೊ ಅದೇ ಸರ್, ನೀವು ಇವಾಗ ಹೇಳಿದ್ವಲ್ವಾ, ಒಂದು 2% ಇದರಲ್ಲಿ ಏನಂದರೆ ಮತ್ತೆ ಅವ್ರು ಮುಂದೆ ಹೋಗಿ ಫಿಟ್ಸ್ ಬರ್ಬೋದು. ಅದೇ ಏನಂದರೆ ಫ್ಯಾಮಿಲಿ ಹಿಸ್ಟ್ರಿ ಏನೋ ಇದೆನಾ, ಆಮೇಲೆ ಅವ್ರದ್ದು ಏನೋ ಸೀಸರ್ಸ್ ಏನೇನು ಅಂತಂದರೆ ಟಿಪಿಕಲ್ ಅಂತೀವಿ ನಾವು, ಟಿಪಿಕಲ್ ಮ್ಯಾನಿಫೆಸ್ಟೇಷನ್ಸ್. ಟಿಪಿಕಲ್ ಅಂತಂದರೆ 6 months ಅಲ್ಲಿ ಬರುತ್ತೆ, 6 months ಇಂದ 5 years ವರೆಗೆ ಪೀರಿಯಡಲ್ಲಿ ಬರುತ್ತೆ. ಆಮೇಲೆ 24 hours ಅಲ್ಲಿ ಒಂದೇ ಸಲ ಬಂದಿರುತ್ತದೆ. ಆಮೇಲೆ ಏನಂತಂದರೆ ಬೇರೆ ಯಾವುದೇ ಹಿಸ್ಟ್ರಿ ಇರೋದಿಲ್ಲ. ಸೊ ಇದು ಸಿಂಪಲ್ ಇತ್ತು. ಕಾಂಪ್ಲೆಕ್ಸ್ ಅಥವಾ ಟಿಪಿಕಲ್ ಅಂತಂದರೆ 6 ವರ್ಷ ಮೇಲೆ ಕೂಡ ಬಂದಿರ್ತದೆ ಆ ಮಕ್ಕಳಿಗೆ ಫಿಟ್ಸ್. ಫಸ್ಟ್ ಟೈಮ್ ಏನಂದರೆ 6 ವರ್ಷ ಮೇಲ್ಗಡೆ ಸ್ಟಾರ್ಟ್ ಆಗಿರ್ತದೆ. ಆಮೇಲೆ ಏನಂತಂದರೆ 2 ರಿಂದ 3 ಸಲ ವಿತಿನ್ 24 hours ಅಲ್ಲಿ 2 ರಿಂದ 3 ಸಲ ಬಂದಿರ್ತದೆ. ಆಮೇಲೆ ಏನಂತಂದರೆ ಸರ್ ಒಂದು ಕ್ವಶನ್ ಇತ್ತು, ಡಸ್ ಇಟ್ ಬಿ ಜೆನೆಟಿಕ್ಸ್? ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಇದೆ. ಅದೇ 1 to 2% ಅಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ 100 ಅಲ್ಲಿ 1000 ಮಕ್ಕಳಲ್ಲಿ ನೋಡಿದ್ರೆ ಒಂದಿಬ್ರಿಗೆ ಕೂಡ ಈ ತರ ಜೆನೆಟಿಕ್ ರೀಸನ್ ಕೂಡ ಇರಬಹುದು. ಸೊ ಅವ್ರೇನಂತಂದ್ರೆ ಮತ್ತೆ ರಿಪೀಟ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅಂತ. ಸೊ ಓಕೆ, ಥ್ಯಾಂಕ್ ಯು ಸರ್. ಸೊ ನಿಮ್ಮದು ಏನಂತಂದರೆ ಏನಾನ ಟಾಪಿಕ್ ರಿಲೇಟೆಡ್ ಕ್ವಶನ್ಸ್ ಏನಾನ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಈ ವಿಡಿಯೋ ನಿಮಗೆ ಚೆನ್ನಾಗಿ ಇಷ್ಟ ಆಗಿದರೆ ನಿಮ್ಮ ಹತ್ತಿರದವರಲ್ಲಿ ಯಾರ ಪೇರೆಂಟ್ಸು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಸೊ ಇದೇನಂತಂದರೆ ನಮಗೂ ಮೋಟಿವೇಶನ್ ಆಗುತ್ತೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸರ್.